ನಮಸ್ಕಾರ. ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸೌಮ್ಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಬಂದಿದೆಯೇ? ಹೌದು. ನಿಮ್ಮ ಜೀವನದಲ್ಲಿ ದಶಕಗಳ ಕಾಲ ಕಾಡ್ತಿದ್ದ ಸಮಸ್ಯೆಗಳಿಗೆ 2020ರ ಮಹಾಶಿವರಾತ್ರಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಯಾರಿಗೆ ಹಣದ ಮಳೆ ಸುರಿಯಲಿದೆ, ಯಾರಿಗೆ ದಶಕಗಳ ಕಾಲದ ಕನಸು ನನಸಾಗಲಿದೆ, ಶನಿದೇವನು ಮೃದುವಾಗುತ್ತಿರುವುದು ಯಾಕೆ ಮತ್ತು ಗುರುಗ್ರಹ ನಿಮ್ಮ ಮೇಲೆ ವಿಶೇಷ ಕೃಪೆ ತೋರುತ್ತಿರುವುದು ಹೇಗೆ? ಈ ಎಲ್ಲ ರೋಚಕ ಬದಲಾವಣೆಗಳ ಬಗ್ಗೆ ನೀವು ತಿಳಿಯಲೇಬೇಕು. ವಿಡಿಯೋನ ಕೊನೆಯಲ್ಲಿ ನಾವು ತಿಳಿಸುವ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸದ್ಯಕ್ಕೆ ಶನಿದೇವನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿದ್ದಾನೆ, ಅಂದರೆ ಪಂಚಮ ಶನಿ. ಇದು ಸಾಮಾನ್ಯವಾಗಿ ಸವಾಲುಗಳನ್ನು ನೀಡುತ್ತದೆ. ಆದರೆ ಈ ಮಹಾಶಿವರಾತ್ರಿಯ ನಂತರ ಗುರುಗ್ರಹವು ತನ್ನ ಸ್ಥಾನವನ್ನು ಬದಲಿಸಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಅಂದರೆ 9ನೇ ಮನೆ ಪ್ರವೇಶಿಸಲಿದ್ದಾನೆ. ಇದು ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ವಿದ್ಯಮಾನ. ಇದರರ್ಥ ಶನಿಯ ಕಠಿಣ ಪಾಠಗಳು ಮುಗಿದು ಗುರುವಿನ ಕೃಪೆಯಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ವೃತ್ತಿ ಜೀವನ ಮತ್ತು ಉದ್ಯೋಗ. ಉದ್ಯೋಗಸ್ಥರಿಗೆ ಇದು ಗೋಲ್ಡನ್ ಟೈಮ್ ಎನ್ನಬಹುದು. ಬಡ್ತಿ ಮತ್ತು ಸಂಬಳ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಈಗ ನಿಮ್ಮ ಕೈ ಸೇರಲಿದೆ. ವಿದೇಶ ಪ್ರಯೋಗ. ಯಾರಾದರೂ ವಿದೇಶಕ್ಕೆ ಹೋಗುವ ಅಥವಾ MNC ಕಂಪನಿಗಳಲ್ಲಿ ಕೆಲಸ ಮಾಡುವ ಕನಸು ಕಂಡಿದ್ದರೆ ಶಿವರಾತ್ರಿಯ ನಂತರ ಆ ದಾರಿ ಸುಗಮವಾಗಲಿದೆ. ಹಣಕಾಸು ಮತ್ತು ವ್ಯಾಪಾರ. ಫೈನಾನ್ಸ್ ಆ್ಯಂಡ್ ಬಿಸ್ನೆಸ್. ವ್ಯಾಪಾರ ಮಾಡುವವರಿಗಂತೂ ಈ ಸಮಯ ಬಂಪರ್ ಲಾಭ ತರಲಿದೆ. ಹಳೆಯ ಸಾಲ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರಿಂದ ನೀವು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡಲಿದ್ದೀರಿ. ಹೊಸ ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಈ ಸಮಯದಲ್ಲಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಲಾಭ ತಂದುಕೊಡುತ್ತದೆ. ರೈತರಿಗಾಗಿ ವಿಶೇಷ ಮಾಹಿತಿ. ಅಗ್ರಿಕಲ್ಚರ್. ನಮ್ಮ ರೈತ ಬಾಂಧವರಿಗೆ ಈ ಕಾಲವು ವರದಾನವಾಗಲಿದೆ. ಭೂಮಿ ಪುತ್ರರಾದ ನಿಮಗೆ ಬೆಳೆ ಇಳುವರಿ ಉತ್ತಮವಾಗಿ ಬರಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಗೌರವಯುತವಾದ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಹೊಸ ಕೃಷಿ ಭೂಮಿ ಖರೀದಿಗೂ ಇದು ಸುಸಮಯ. ಕೌಟುಂಬಿಕ ಜೀವನ ಮತ್ತು ಪ್ರೀತಿ. ಫ್ಯಾಮಿಲಿ ಆ್ಯಂಡ್ ಲವ್. ಮನೆಯಲ್ಲಿ ಸಣ್ಣ ಪುಟ್ಟ ಕಿಸಿಕಿಸಿಗಳು ನಡೆಯುವುದು ಸಹಜ. ಆದರೆ ಶಿವರಾತ್ರಿಯ ನಂತರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಸಂತಾನ ಭಾಗ್ಯ. ಮದುವೆಯಾಗಿ ವರ್ಷಗಳಾದರೂ ಸಂತಾನ ಭಾಗ್ಯವಿಲ್ಲದವರಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಸಿಗುವ ಯೋಗವಿದೆ. ದಂಪತಿಗಳ ಸಾಮರಸ್ಯ. ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಆರೋಗ್ಯ. ಎಚ್ಚರಿಕೆ ಇರಲಿ. ಅದೃಷ್ಟದ ನಡುವೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಪಂಚಮ ಶನಿಯ ಪ್ರಭಾವದಿಂದಾಗಿ ನಿಮಗೆ ಸೊಂಟದ ನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಯೋಗ ಮತ್ತು ಸಮತೋಲಿತ ಆಹಾರ ಸೇವಿಸುವುದನ್ನು ಮರೆಯಬೇಡಿ. ಪರಿಹಾರಗಳು. ಸ್ಪೆಷಲ್ ರೆಮಿಡೀಸ್. ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಈ ಕೆಲಸಗಳನ್ನು ಮಾಡಿ. 1. ಪ್ರತಿ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸ್ ಪಠಿಸಿ. 2. ಸೋಮವಾರದ ದಿನ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಇದು ಮಾನಸಿಕ ಶಾಂತಿ ನೀಡುತ್ತದೆ. 3. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿಗಳನ್ನು ದಾನ ಮಾಡಿ. ಲಕ್ಕಿ ಸ್ಟ್ಯಾಟ್ಸ್. ಅದೃಷ್ಟದ ಸಂಖ್ಯೆ 9, 3, 7. ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರೇ, 2020ರ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ನಂಬಿಕೆ ಮತ್ತು ಪರಿಶ್ರಮದಿಂದ ಮುನ್ನಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಮತ್ತು ಜೀವನಕ್ಕೆ ಹತ್ತಿರವಾದ ಮಾಹಿತಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಲು ಮರಿಬೇಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.